ಈಗ ವಿತರಿಸಲಾದ ರಿವೈಸ್ಡ್ PPO ಪರಿಷ್ಕೃತ ಪಿಂಚಣಿ ಆದೇಶವನ್ನು ಯಾವ ಫಾರ್ಮುಲಾ ಬಗ್ಗೆ, ಯಾವ ಫಾರ್ಮುಲಾದ ಆಧಾರದ ಮೇಲೆ ನೀಡಿದ್ದಾರೆ ಅನ್ನೋ ಬಗ್ಗೆ ಈ ಎಪಿಸೋಡಲ್ಲಿ ಚರ್ಚೆ ಮಾಡೋಣ. ಸುಪ್ರೀಂ ಕೋರ್ಟ್ನ 4/11/22 ತೀರ್ಪಿನ ನಂತರ ಎಲ್ಲ ಭವಿಷ್ಯ ನಿಧಿ ಕಚೇರಿಯಲ್ಲಿ ಒಂದು ಗೊಂದಲ ಇತ್ತು. ಯಾವ ಫಾರ್ಮುಲಾ ಆಧಾರದ ಮೇಲೆ ನಾವು ಪಿಂಚಣಿಯನ್ನು ಲೆಕ್ಕಾಚಾರ ಮಾಡಬೇಕು ಅಂತ. ಕಾರಣ ಇಷ್ಟೇ, ಈ ಬಗ್ಗೆ ಯಾವುದೂ ಮಾಹಿತಿ, ಸ್ಪಷ್ಟವಾದ ಮಾಹಿತಿ ದೆಹಲಿಯ ಕೇಂದ್ರ ಕಚೇರಿಯಿಂದ ಇರಲಿಲ್ಲ. ಅವರು ಕೂಡ ಹಲವಾರು ಸುತ್ತೋಲೆಗಳನ್ನು ನೀಡಿದ್ದಾರೆ, ಅದರಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಆದರೂ ಕೂಡ ಕೆಲವಾರು ಪತ್ರ ವ್ಯವಹಾರಗಳಲ್ಲಿ ನಮೂದಿಸಿದಂತಹ ಪ್ರೋರೇಟಾ ಅನ್ನೋ ಪದ ಅವರಿಗೆ ಈವರೆಗೆ ಗೊಂದಲಕ್ಕೆ ಕಾರಣವಾಗಿತ್ತು. ಮೊನ್ನೆ 14/2/2024 ದೆಹಲಿಯ ಕೇಂದ್ರ ಭವಿಷ್ಯ ನಿಧಿ ಕಚೇರಿಯಿಂದ ಒಂದು ಎಲ್ಲ ಭವಿಷ್ಯ ನಿಧಿ ಕಚೇರಿಗೆ ಇಮೇಲ್ ಮುಖಾಂತರ ಮಾಹಿತಿ ಬರುತ್ತೆ. ಒಂದು ಫಾರ್ಮುಲಾನ ಅವರು ತಿಳಿಸ್ತಾರೆ, ಒಂದು ಲೆಕ್ಕಾಚಾರ ಮಾಡೋ ವಿಧಾನವನ್ನು ಕೂಡ ಒಂದು ಎಕ್ಸಾಂಪಲ್ ರೀತಿಯಲ್ಲಿ ಕೊಡ್ತಾರೆ. ಆವಾಗ ಎಲ್ಲ ಭವಿಷ್ಯ ನಿಧಿ ಕಚೇರಿಯಲ್ಲಿರುವ ಒಂದು ಗೊಂದಲ ಅಂತ ಹೇಳ್ಬೋದು ಫಾರ್ಮುಲಾ ಬಗ್ಗೆ, ಅದು ನಿವಾರಣೆ ಆಗುತ್ತೆ. ಅದರ ಪರಿಣಾಮವೇ ನಿನ್ನೆಯ ದಿನ ದೇಶಾದ್ಯಂತ ಹಲವಾರು ಭವಿಷ್ಯ ನಿಧಿ ಕಚೇರಿಯಿಂದ ಈ ಪರಿಷ್ಕೃತ PPOಗಳು ವಿತರಣೆ ಆಗಿದೆ. ಈಗ ದೆಹಲಿಯ ಕೇಂದ್ರ ಕಚೇರಿಯಿಂದ ನೀಡಲಾದ ಫಾರ್ಮುಲಾ ಮತ್ತು ಲೆಕ್ಕಾಚಾರದ ಮಾದರಿ ಸರಿ ಇದೆಯೇ? ಭವಿಷ್ಯ ನಿಧಿಯ ಕಾಯ್ದೆ ಮತ್ತು EPS 95 ಮತ್ತು ಹಲವಾರು ತಿದ್ದುಪಡಿಗಳಲ್ಲಿ ತಿಳಿಸಲಾದ ಮಾಹಿತಿಗಳಿಗೆ ಇದು ಸರಿಸಮಾನವಿದೆಯೇ ಅನ್ನೋ ಬಗ್ಗೆ ಚರ್ಚೆ ಮಾಡೋದಾದರೆ, ಇದ್ರ ಬಗ್ಗೆ ಹಲವಾರು ವಿಶ್ಲೇಷಣೆಗಳು ಈಗಲೂ ಇದೆ. ಅಂತಿಮವಾಗಿ ಯಾವುದಕ್ಕೂ ಕೂಡ ಕಾಯ್ದೆ, ಯೋಜನೆ ಮತ್ತು ತಿದ್ದುಪಡಿಗಳ ಆಧಾರದ ಮೇಲೆ ಕಾನೂನು ತೀರ್ಮಾನ ಮಾಡುತ್ತೆ ಬಿಟ್ಟರೆ, ಮಧ್ಯದಲ್ಲಿ ನಾವು ಪತ್ರ ವ್ಯವಹಾರ ಮಾಡಿರುವ ಮಾಹಿತಿಗಳು, ಆಧಾರವಿಲ್ಲದ ಮಾಹಿತಿಗಳು ಯಾವುದೂ ಕೂಡ ಕಾನೂನಾತ್ಮಕವಾಗಿ ಮೌಲ್ಯಗಳನ್ನು ಪಡೆಯೋದಿಲ್ಲ. ಹಲವಾರು ವರ್ಷಗಳಿಂದ ನಾವು ಈ ಭವಿಷ್ಯ ನಿಧಿ ಹೆಚ್ಚುವರಿ ಪಿಂಚಣಿಗಾಗಿ ಹೋರಾಟ ಮಾಡ್ತಾ ಇದ್ವಿ. 4/11/2022 ನೀಡಲಾದ ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ನಲ್ಲಿ ಒಂದು ಜೀವದಾನ ಅಂತ ಹೇಳ್ಬೋದು, 4 ತಿಂಗಳ ಕಾಲ ಈ ಜಾಯಿಂಟ್ ಆಪ್ಷನ್ ಸಬ್ಮಿಟ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು 1/9/2014 ನಂತರ ಇರೋರಿಗೆ, 58 ವರ್ಷ ತುಂಬಿರೋರಿಗೆ ಇದು ಒಂಥರ ಸಂತೋಷದ ಸಮಾಚಾರ, ಅನುಕೂಲಕರವಾದ ಸಮಾಚಾರ. ಆದ್ದರಿಂದ ನಿನ್ನೆ ದಿನ ಈ ಹೆಚ್ಚುವರಿ ಪಿಂಚಣಿಯ ಆದೇಶಗಳನ್ನು ಪಡೆಯಲಿಕ್ಕೆ ಸಾಧ್ಯವಾಯಿತು. ಇದು ಸರಿ ಇದೆ, ಸರಿ ಇಲ್ಲ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋದು ಈಗ ಸೂಕ್ತ ಅಲ್ಲ ಅಂತ ನನಗೆ ಭಾವಿಸ್ತೀನಿ. ಕಾನೂನಾತ್ಮಕವಾಗಿ ನಮಗೆ ಸಿಗುವಂಥ ಸೌಲಭ್ಯ ಇವತ್ತಲ್ಲ ನಾಳೆ ಸಿಗಲೇಬೇಕಾಗತ್ತೆ. ಸುಮಾರು ವರ್ಷಗಳಿಂದ ಹೋರಾಟ ಮಾಡಿದ್ದೀವಿ. ಪೂರ್ಣವಾಗಿ ಸಿಗದೇ ಇದ್ದರೂ ಕೂಡ ಆನೆ ಸಿಕ್ಕಿದೆ, ಬಾಲದ ಬಗ್ಗೆ ಯೋಚನೆ ಮಾಡೋದು ಸರಿಯಲ್ಲ ಅಂತ ನನ್ನ ಅನಿಸಿಕೆ. ಭವಿಷ್ಯ ನಿಧಿಯ ಕಾಯ್ದೆ ಮತ್ತು ಪಿಂಚಣಿಯ ಯೋಜನೆ ಮತ್ತು ತಿದ್ದುಪಡಿಗಳಲ್ಲಿ ಏನೆಲ್ಲ ಮಾಹಿತಿಗಳು ಇದೆ ಅಂತ ನನ್ನ ಹಿಂದಿನ ಹಲವಾರು ವಿಡಿಯೋಗಳಲ್ಲಿ ವಿವರವಾಗಿ ತಿಳಿಸಿದ್ದೀನಿ. ಮತ್ತೆ ಅದನ್ನು ಇಲ್ಲಿ ತಿಳಿಸುವ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ತೀನಿ. ಯೋಜನೆ ಪ್ರಕಾರ ಮತ್ತು ತಿದ್ದುಪಡಿಯ ಪ್ರಕಾರ ಯಾರೆಲ್ಲ 1/9/2014 ನಂತರ 58 ವರ್ಷ ತುಂಬಿದೆ ಅವರ ಪೆನ್ಷನಬಲ್ ಸ್ಯಾಲ್ರಿ, ಆವ್ರೇಜ್ ಪೆನ್ಷನಬಲ್ ಸ್ಯಾಲ್ರಿ ಕೊನೆಯ 60 ತಿಂಗಳದ್ದಾಗಿರಬೇಕು ಅಂತ ಇದೆ. ಆದರೆ 11(4) ಅಮೆಂಡ್ಮೆಂಟಲ್ಲಿ ಪ್ರೋರೇಟಾ ಅಂತ ಪದ ಬಂದಿರೋದ್ರಿಂದ ಈ ಪ್ರೋರೇಟಾನ ಈಗ ವಿತರಣೆ ಮಾಡಲಾದ PPOಗಳಿಗೆ ಅನ್ವಯಿಸಿ ಲೆಕ್ಕಾಚಾರ ಮಾಡಿದ್ದಾರೆ. ಅದೇ ರೀತಿ ದೆಹಲಿಯ ಕೇಂದ್ರ ಕಚೇರಿಯಿಂದ ಕೂಡ ಮಾಹಿತಿ ಬಂದಿದೆ ಅಂತ ನಾನು ಆಗಲೇ ನಿಮಗೆ ಹೇಳಿದ್ದೀನಿ. ಅದನ್ನು ಯಾವ ರೀತಿಯಲ್ಲಿ ಅವರು ಲೆಕ್ಕಾಚಾರ ಮಾಡಿದ್ದಾರೆ ಅಂತ ಚರ್ಚೆ ಮಾಡೋಣ.